ಎಚ್ಡಿಕೆ ವಿರುದ್ಧ ಚಲುವರಾಯಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಎಚ್ಡಿಕೆ ವಿರುದ್ಧ ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಕುಮಾರಸ್ವಾಮಿ ಅವರಿಂದ ನಾನು ಲೀಡರ್ ಆಗಲಿಲ್ಲ, ನಾನೇನು ಕುಮಾರಸ್ವಾಮಿ ಅವರ ಋಣದಲ್ಲಿದ್ದೀನ, ಕುಮಾರಸ್ವಾಮಿ ಅವರ ವಿಚಾರವೇ ಇಲ್ಲಿ ಪ್ರಸ್ತುತ ಅಲ್ಲ ಅಂತ ಎಚ್ಡಿಕೆ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿರೋದು ಎಚ್ಡಿಕೆ ವಿರುದ್ಧ. ನಾನೇನು ಎಚ್ಡಿಕೆ ಅವರ ಋಣದಲ್ಲಿದ್ದೀನ, ಆ ವಿಚಾರ ಪ್ರಸ್ತುತವೇ ಅಲ್ಲ ಅಂತ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಅಯ್ಯೋ ಬ್ರದರ್, ನೋಡ್ರಿ, ಒಂದು ಮಾತು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಯಾವುದು ರಿಲೆವೆಂಟ್ ಅಲ್ಲ. ಕುಮಾರಸ್ವಾಮಿ ಇಶ್ಯೂ ರಿಲೆವೆಂಟೇ ಅಲ್ಲ. ನಿಮ್ಮೆಲ್ರಿಗೂ ಕೈ ಮುಗಿತೀನಿ, ಬಿಡ್ಬಿಡಿ ಅವ್ರನ್ನ. ಈ ರಾಷ್ಟ್ರ ಆಡಳಿತ ಮಾಡಿದಂಥ ದೇವೇಗೌಡರು ಅವತ್ತು ಹೇಳಿದ್ರು, ನೋಡಪ್ಪ ಒಳ್ಳೇದಾಗಲಿ, ಕೆಲಸ ಮಾಡು, ನೀನು ಹಣೆ ಬರ ನಾನು ಬರೆಯೋಕ್ಕಾಗಲ್ಲ, ಆ ದೇವ್ರು ಬರದಾಗಿದೆ ಅಂತ. ಹಂಗೆ ಇವ್ರನ್ನ ಹಣೆ ಬರ ಬರೀತಾರೇನ್ರಿ, ಬಿಡ್ರಿ. ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮಂಡ್ಯ ಅಭಿವೃದ್ಧಿ ವಿಚಾರವಾಗಿ ಅದಕ್ಕೆ ಪ್ರತಿ ಸವಾಲು ಹಾಕಿದ್ದಾರೆ ಸರ್. ಬನ್ನಿ ಚರ್ಚೆಗೆ. ನಾಚಿಕೆ ಆಗ್ಬೇಕು ನಡ್ರಿ, ಅವ್ರ ಹತ್ರ ಏನು ಚರ್ಚೆ ಮಾಡ್ತೀರಾ? ಪಾಪ ನಾವು ನೀವು ಚರ್ಚೆ ಮಾಡೋಣ. ನೋಡಿ, ಒಂದು ರೀತಿ ಯಾರು ರೀ ಅವ್ರಿಗೆ ಒಂದು ಅಂಗನವಾಡಿ ಕಟ್ಟಡ ಕಟ್ಟಕ್ಕಾಗಿಲ್ಲ ಅವ್ರ ಕೈಲಿ ಒಂದು ಅಂಗನವಾಡಿ ಕಟ್ಟಡ ಕಟ್ಟಕ್ಕಾಗಿಲ್ಲ ರೀ. 5 ವರ್ಷ ಏನ್ರಿ ಪಂತ್ಯ ಇಟ್ ಅಂಡ್ ರನ್ ಅಂತಾರಲ್ಲ, ಹಂಗೆ ಓಡೋಯ್ತಾರೆ ಏನೋ ಒಂದು ಹೇಳ್ಬಿಟ್ಟು. ಎಲ್ಲಿ ಬಂದಾರಂತೀರಿ? ಬರಕ್ಕೆ ಹೇಳ್ರಿ, ಮಂಡ್ಯಕ್ಕೆ ಬರೋಕ್ಕೆ ಏನು ಅವರೇ ಮಾಡಕ್ಕೆ ಹೇಳ್ರಿ, ವಿಧಾನಸೌಧ ಈಗ ಸ್ಟಾರ್ಟ್ ಆಗುತ್ತಲ್ರಿ ನಾಳೆಯಿಂದ 12ರಿಂದ. ಅವ್ರು ಟೈಮ್ ಕೊಡೋಕೆ ಹೇಳ್ರಿ. ಮಂಡ್ಯ ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಇಡೀ ರಾಜ್ಯದ ಜನ ನೋಡ್ತಾರೆ. ಮೊನ್ನೆ ವಿಧಾನಸೌಧದಲ್ಲಿ 12ರಿಂದ 22ರವರೆಗೂ ಅಸೆಂಬ್ಲಿ ಇದೆಯಲ್ಲ, ಅಲ್ಲಿ ಅವರೇ ಸಬ್ಜೆಕ್ಟ್ ತರಕ್ಕೆ ಹೇಳ್ರಿ. ಮಂಡ್ಯ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ಟೈಮ್ ಕೇಳಕ್ಕೆ ಹೇಳ್ರಿ. ನಾನು ಸ್ಪೀಕರ್ಗೂ ರಿಕ್ವೆಸ್ಟ್ ಮಾಡ್ತೀನಿ, ಅವರು ರಿಕ್ವೆಸ್ಟ್ ಮಾಡಲಿ, ಟೈಮ್ ತೊಗೊಂಡು ಚರ್ಚೆ ಮಾಡೋಣ. ಅದೇ ಕೊಂಡ್ರಿ, ಈಗ ಅಲ್ಲಿ ಅವ್ರದ್ದು ಜೀರೋ, ಮಾತಾಡೋದಕ್ಕೆ ಏನೋ ಒಂದು ಸತ್ಯ ಬೇಕಲ್ಲ. ಸತ್ಯ ಗೊತ್ತಿದ್ರೆ ಯಾಕೆ 8 ಜನದಲ್ಲಿ ಯಾಕೆ 7 ಜನ ಸೋತರು? ಆಯ್ತು, ನಾವೇನೋ ಸೋತ್ಬಿಟ್ವಪ್ಪ, ನಾವೇನೋ ಮಾಡಿರಲಿಲ್ಲ. ಅವ್ರು ಯಾಕೆ ಸೋತ್ರಂತೆ? 8 ಜನನು ಯಾಕೆ ಸೋತ್ರಂತೆ? ಕೆಲಸ ಮಾಡ್ಬಿಟ್ಟು ಸೋತ್ರಂತ? ಸ್ವಾಮಿ ನೋಡಿ, ಫಸ್ಟು ಬಿಡ್ರಿ, ಚಲುವರಾಯಸ್ವಾಮಿ ಮೇಲೆ ಸಿಟ್ ಮಾಡೋದಕ್ಕೆ ಅವ್ರ ಮನೆ ಋಣ ತಿಂದಿದ್ದೇನೇನ್ರಿ, ಅವ್ರ ಆಸ್ತಿ ತಿಂದಿದ್ದೇನೆ ನಾನು. ಚಲುವರಾಯಸ್ವಾಮಿ ಸಿಟ್ ಮಾಡಲಿಕ್ಕೆ ನನಗೆ ದೇವೇಗೌಡರ ಮೇಲೆ ಅಪಾರವಾದಂಥ ಗೌರವ ಇದೆ. ಅದಕ್ಕೋಸ್ಕರ ತಾಳ್ಮೆ ತಗೊಂಡಿದ್ದೀನಿ, ವಿನಯ ಅಲ್ಲ. ನಮ್ಮ ಏನಕ್ಕೆ ಬಂದ್ ಮಾಡ್ತಾವ್ರೆ? ಯಾವ ಸಾಧನೆಗೆ? ಏನು ರೈತರ ಸಮಸ್ಯೆಗೆ ಮಾಡ್ತಾವ್ರ, ಅಥವಾ ಕಾವೇರಿ ನೀರಿಗೋಸ್ಕರ ಮಾಡ್ತಾವ್ರ, ಅಥವಾ ಬರಗಾಲದ NDRFನ ಕ್ಲಿಯರ್ ಮಾಡಿಲ್ಲ ಕೇಂದ್ರ ಸರ್ಕಾರ ಅಂತ ಸ್ಟ್ರೈಕ್ ಮಾಡ್ತಾರೋ ಗೊತ್ತಿಲ್ವಲ್ಲ ನನಗೆ. ಏನು ಮಾನ್ಯ ಜನತಾದಳದವರು, BJPಯವರು ಯಾವ ಇಶ್ಯೂ ಹಿಡ್ಕೊಂಡು ಕರ್ನಾಟಕದ ಜನರಿಗೆ ಅನುಕೂಲ ಆಗುವಂಥ ಇಶ್ಯೂ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ರೆ ನಾವು ಅಭಿನಂದಿಸ್ತೀವಿ, ನಾವು ಹೋಗಿ ಅವ್ರ ಜೊತೆ ನಿಂತ್ಕೋತೀವಿ. ಅವ್ರಿಗೆ ನಾಚಿಕೆ ಆಗಬೇಕು. ನ್ಯಾಷನಲ್ ಫ್ಲಾಗನ್ನು ತೆಗಿಯಂತಲ್ಲ ಇವರು ಬಂದ್ ಮಾಡ್ತಾ ಇರೋದು. ಒಂದು ರಾಷ್ಟ್ರಧ್ವಜನ ಹಾಕಿರ್ತಕ್ಕಂಥ ರಾಷ್ಟ್ರಧ್ವಜನ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಾಗಲಿ, ಬಂದ್ ಮಾಡೋದಾಗಲಿ, ಅಥವಾ ಇನ್ನೊಂದು ಮಾಡೋದಾಗಲಿ, ಅದು ಅಕ್ಷಮ್ಯ ಅಪರಾಧ. ಫೆಬ್ರವರಿ 7ನೇ ತಾರೀಕು ಬಂದ್ ಏನು ಮಾಡಬೇಕು ಅಂತಿದ್ದಾರೆ ಇವರು? ಮಂಡ್ಯ ಇವ್ರಿಗೆ ಕೊಟ್ಟ ಗೌರವಕ್ಕೆ ಇವ್ರು ರಿಟರ್ನ್ಸ್ ಇದೆನಾ? ಮಂಡ್ಯದಲ್ಲಿ ಬೆಂಕಿ ಹಚ್ಚಿ ಮಂಡ್ಯ ಅಶಾಂತಿ ಮಾಡ್ತಕ್ಕಂಥದ್ದು, ನೆಮ್ಮದಿ ಹಾಳು ಮಾಡ್ತಕ್ಕಂಥದ್ದೇ ಇವ್ರ ಉದ್ದೇಶನ. ಮುಂದೆ